ಪ್ರಯಾಣಿಕರು ನೆರಳಿನಲ್ಲಿ ವಿಶ್ರಾಂತಿ ಪಡೆಯಲು 17 ಲಕ್ಷ ವೆಚ್ಚದ ಬಸ್ ಶೆಲ್ಟರ್ಗಳ ನಿರ್ಮಾಣ ಕಾಮಗಾರಿಗೆ ಶ್ರಾವಣಬೆಳಗೊಳ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಸಿಎನ್ ಬಾಲಕೃಷ್ಣ ಗುದ್ದಲಿ ಪೂಜೆ ನೆರವೇರಿಸಿದರು. ಚನ್ನರಾಯಪಟ್ಟಣ ಹೊಸ ಬಸ್ ಸ್ಟ್ಯಾಂಡ್ ಆವರಣದಲ್ಲಿ ಕಾಮಗಾರಿಗೆ ಚಾಲನೆ ನೀಡಿ ಮಾತನಾಡಿ, ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದಲ್ಲಿ ಹಾಸನ, ಮಂಗಳೂರು, ಚಿಕ್ಕಮಗಳೂರು, ಧರ್ಮಸ್ಥಳ, ಸುಬ್ರಹ್ಮಣ್ಯ, ತಿಪಟೂರು, ತುಮಕೂರು ಮಾರ್ಗಗಳಿಗೆ ಪ್ರವಾಸ ಮಾಡುವ ಪ್ರಯಾಣಿಕರು ಕುಳಿತುಕೊಳ್ಳಲು ಹಾಗೂ ಬಿಸಿಲಿನ ತಾಪವನ್ನು ತಡೆಗಟ್ಟಲು 17 ಲಕ್ಷ ವೆಚ್ಚದ ಹೊಸದಾಗಿ ಬಸ್ ಶೆಲ್ಟರ್ ನಿರ್ಮಾಣ ಮಾಡಲಾಗುತ್ತಿದೆ. ಜೊತೆಗೆ ಚನ್ನರಾಯಪಟ್ಟಣ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದ ಅಭಿವೃದ್ಧಿಗಾಗಿ 1 ಕೋಟಿ ರೂಪಾಯಿಗಳ ಅನುದಾನಕ್ಕಾಗಿ ಸಾರಿಗೆ ಸಚಿವರಾದ ರಾಮಲಿಂಗಾರೆಡ್ಡಿ ಅವರಲ್ಲಿ ಮನವಿ ಮಾಡಲಾಗಿದೆ ಎಂದರು. ವಿಶೇಷವಾಗಿ ಎಲ್ಲ ನಾಗರಿಕ ಬಂಧುಗಳೇ, ಮಾಧ್ಯಮದ ಮಿತ್ರರೇ, ನಮ್ಮ ಲ್ಯಾಂಡ್ ಅಭಿಯಂತರ ಸಿದ್ದೇಗೌಡ ಇವರು 17 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಇವತ್ತು ಹಾಸನ ಮತ್ತು ತಿಪಟೂರು ಕಡೆಗೆ ಹೋಗ್ತಕ್ಕಂಥ ಒಂದು ಏರಿಯಾ ಏರಿದ ಜನರು ನಿಲ್ಲುವಂಥ ತಂಗುದಾಣದ ವ್ಯವಸ್ಥೆ ಇಲ್ಲ. ಬಿಸಿಲು ಮತ್ತು ಮಳೆನಲ್ಲಿ ಇವತ್ತು ಸಾರ್ವಜನಿಕರಿಗೆ ತುಂಬ ತೊಂದರೆ ಆಗ್ತಿದ್ದ ಕಾರಣದಿಂದ ಇವತ್ತು 17 ಲಕ್ಷ ರೂಪಾಯಿ ಅನುದಾನವನ್ನು ಒದಗಿಸಿ ಇವತ್ತು ಬಸ್ ಶೆಲ್ಟರ್ ನಿರ್ಮಾಣ ಮಾಡಲಿಕ್ಕೆ ಬುದ್ಧಿ ಪೂಜೆಯನ್ನು ನೆರವೇರಿಸಿದ್ದೇವೆ. ಏನಾದರೂ ಇದಕ್ಕೆ ಅನುದಾನದ ಲಭ್ಯತೆ ಕೊರತೆ ಆದರೆ ಇನ್ನೂ ಕೂಡ ಒಂದು ಹೆಚ್ಚುವರಿಗೆ ಸೇರಿಸಿ ಕಾಮಗಾರಿನ ಪೂರ್ಣಗೊಳಿಸುವಂಥ ಅದಕ್ಕೆ ಅವಕಾಶವನ್ನು ಮಾಡಿಕೊಡ್ತೀವಿ ಅಂತಕ್ಕಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಿ, ಇವತ್ತು ನಮ್ಮ ಚನ್ನರಾಯಪಟ್ಟಣ ಒಂದು ಬಸ್ ಸ್ಟ್ಯಾಂಡ್ಗೆ 24 ಗಂಟೆನಲ್ಲಿ ಇವತ್ತು, ಏಕೆಂದರೆ ಇದು ತುಂಬ ಸಂಪರ್ಕ ಇರತಕ್ಕಂಥ ಒಂದು ಬಸ್ ಸ್ಟ್ಯಾಂಡ್. ಏಕೆಂದರೆ ಇಲ್ಲಿ ಬೆಂಗಳೂರಿಂದ ಬರ್ತಕ್ಕಂಥದ್ದು ಶಿವಮೊಗ್ಗ, ಹಾಸನ, ಚಿಕ್ಕಮಗಳೂರು, ಈ ಕಡೆ ಮಡಿಕೇರಿ, ಮೈಸೂರಿನ ಎಲ್ಲ ಸಂಪರ್ಕದ ಒಂದು 2053 ಶೆಡ್ಯೂಲ್ ಇಲ್ಲಿ ಆಪ್ರೇಟ್ ಆಗ್ತದೆ. ಅದು ಟೋಟಲ್ ಇಲ್ಲ. ಅದರಲ್ಲಿ ನಮ್ಮ ಚನ್ನರಾಯಪಟ್ಟಣದ ಬಸ್ಸು ಒಂದು 100 ಇದ್ದರೆ ಅದು 400 ಅಂತ ಹಾಕೊಂಡ್ರೆ 1600 ಬೇರೆ ಬಂದು ಹೋಗ್ತಕ್ಕಂಥದ್ದಕ್ಕೆ ಒಂದು ಅವಕಾಶ ಇರುತ್ತೆ. ಹಿನ್ನೆಲೆಯಲ್ಲಿ ಎಲ್ಲ CC ಕ್ಯಾಮ್ರಾಗಳನ್ನ ಅಳವಡಿಸಿದ್ದೀವಿ. ಆದರೆ ಇಲ್ಲಿ ಕೆಲವು ಸಂದರ್ಭಗಳಲ್ಲಿ ಕಳ್ಳತನಗಳು ಕೂಡ ಕೆಲವು ಆದಂಥ ಸಂದರ್ಭದಲ್ಲಿ ಪೊಲೀಸರು ಕೂಡ ನಿಗಾ ವಹಿಸಿದ್ದಾರೆ. ಅದೇನಾಗಿದೆ, ಅದರಿಂದ ನಾನು ಈ ಸಂದರ್ಭದಲ್ಲಿ ನಮ್ಮ KSRTCಯ DC-ಯವ್ರಿಗೂ ಕೂಡ ರಿಕ್ವೆಸ್ಟ್ ಮಾಡಿದ್ದೀನಿ. ನಿಮ್ಮದೇ ಆದಂಥ ಒಂದು ಸೆಕ್ಯೂರಿಟಿ ಇರ್ತದೆ. ಯಾಕೆಂದರೆ ಪೊಲೀಸರು ಕೂಡ ಏನಾಗಿದೆ, ಸಿಬ್ಬಂದಿಗಳ ಕೊರತೆ ಇರೋದ್ರಿಂದ ಆ ಸೆಕ್ಯೂರಿಟಿಗಳನ್ನ ಕಡ್ಡಾಯವಾಗಿ ಇಲ್ಲಿ ಒಂದಿಬ್ಬರನ್ನ ನೇಮಕ ಮಾಡಿ ಯಾರು ಅನುಮಾನದಿಂದ ಇಲ್ಲಿ ಓಡಾಡ್ತಾರೆ ಅಂಥದ್ರ ಬಗ್ಗೆ ಒಂದು ನಿಗಾ ವಹಿಸಿದರೆ ಅವೆಲ್ಲ ಪೂರ್ಣ ಅವಾಯ್ಡ್ ಆಗಲಿಕ್ಕೆ. ಯಾಕಂದರೆ ಪೊಲೀಸ್ ಇಲಾಖೆಗೂ ಕೂಡ ಕೋಪ್ರೇಷನ್ ಕೊಡಬೇಕು. ಯಾಕಂದರೆ ಅವ್ರು ಬಂದು ಪೂರ್ಣ ಮಾಹಿತಿ ಮಾಡೋಕ್ಕಾಗಲ್ಲ. ಈ ಹಿಂದೆ ಇಲ್ಲಿ CC ಕ್ಯಾಮ್ರಾಗಳನ್ನು ಕೂಡ ಅಳವಡಿಸ್ಕೊಟ್ಟಿದ್ವಿ. ಅಗತ್ಯತೆ ಇದ್ದರೆ ಇನ್ನೂ ಕೂಡ ಅಳವಡಿಸ್ಕೊಡ್ತೀವಿ. ಅದನ್ನು ನೀವೇ ಪಾಯಿಂಟ್ ಔಟ್ ಮಾಡಿಬಿಟ್ಟು ನಮ್ಗೆ ಹೇಳಿ ಆಗ್ಬೋದಾ. ಆಮೇಲೆ ಅದು ನೋಡಿ, ಇಲ್ಲಿ ಐ ಮಾಸ್ಕ್ ರೆಡಿ ಮಾಡಿಸ್ಕೊಟ್ಟಿದ್ದೀವಿ, ಅದು ಹೋಗಿದೆ. ಅಟ್ಲೀಸ್ಟ್ ಅದನ್ನು ರಿಪೇರ್ಸ್ ಮಾಡ್ಕೊಳ್ಳೋ ಕಡೆನಾದ್ರು ನೀವು ಗಮನ ಹರಿಸ್ಬೇಕು. ಆ ಕಡೆ ಏರಿಯಾಕ್ಕೆ ಒಂದು ಹೊಸ ಐ ಮಾಸ್ಕ್ ಹಾಕ್ಸ್ಕೊಡ್ತೀವಿ. ಆ ಕಡೆ ಲೆಫ್ಟಿಂದ ಸಂದರ್ಭಕ್ಕೆ ಆಮೇಲೆ ಮಾನ್ಯ ರಾಮಲಿಂಗಾರೆಡ್ಡಿ ಸಾಹೇಬರು ಕೂಡ ನಮ್ಮ ಡಿಪೋ ಒಳಗಡೆ ರೋಡೆಲ್ಲ ಹಾಳಾಗಿದೆ ಅಂತ 1 ಕೋಟಿ ಅನುದಾನ ಕೊಡಬೇಕು ಅಂತ ರಿಕ್ವೆಸ್ಟ್ ಕೂಡ ಮಾಡಿದ್ದೀವಿ. ಏನು ಈ ಸಾಲಿನಲ್ಲಿ ಭರವಸೆ ನೀಡಿದ್ದಾರೆ. ಅದರ ಲೆಕ್ಕದಲ್ಲಿ ಕೂಡ ಪ್ರಯತ್ನವನ್ನು ಮಾಡ್ತೀವಿ. ಈ ಹಿಂದೆ ದಿನಗಾದಲ್ಲಿ ಅದು ಆ್ಯಕ್ಚುಲಿ ಬಸ್ ಸ್ಟ್ಯಾಂಡು KSRTC ಜಾಗ ಅಲ್ಲ. ಅಲ್ಲಿ ಮಳೆ ಬಿದ್ದು ತುಂಬ ಅಲ್ಲಿ ಒಗಡ ಎಲ್ಲ ಆಗ್ಬಿಟ್ಟಿತ್ತು. ಅದಕ್ಕೂ 20 ಲಕ್ಷ ರೂಪಾಯಿ ಅನುದಾನನ ಬೇರೆ ಒದಗಿಸ್ಕೊಟ್ಟಿದ್ವಿ. ಅದನ್ನು ಕೂಡ ಕಾಂಕ್ರೀಟ್ ಆಗ್ತಕ್ಕಂಥದ್ದಕ್ಕೆ ಇನ್ನೇನು ಬುದ್ಧಿ ಪೂಜೆಯನ್ನು ನೆರವೇರಿಸ್ತೀವಿ ಅಂತ ಕೂಡ ಈ ಸಂದರ್ಭದಲ್ಲಿ ಹೇಳಿ, ಈ ಬಸ್ ಶೆಲ್ಟರ್ ಕಾಮಗಾರಿ ಬೇಗ ನಿರ್ಮಾಣಗೊಂಡು ಸಾರ್ವಜನಿಕರಿಗೆ ಇಲ್ಲಿ ಏನು ನಿಲ್ತಕ್ಕಂಥದ್ದಕ್ಕೆ ಮಳೆ ಮತ್ತು ಬಿಸಿಲಿನ ಅಡಚಣೆ ಆಗೋ ರೀತಿ ಅನುಕೂಲ ಆಗಲಿ ಅಂತ ಪ್ರಾರ್ಥನೆ ಮಾಡ್ತೇನೆ. ನಮಸ್ಕಾರ.